ಜೆಡಿಎಸ್ ಪಕ್ಷಕ್ಕೆ ಒಂದರ್ಥದಲ್ಲಿ ಸುಭೀಕ್ಷವಾದ ನಾಡು ಅಂತ ಕರೆಸ್ಕೊಳ್ತಾ ಇದ್ದಿದ್ದು ಹಾಸನ. ಜೆಡಿಎಸ್ನ ಒಂದು ರೀತಿಯ ಭದ್ರ ಕೋಟೆ ಕೂಡ ಹಾಸನ. ಅದರಲ್ಲೂ ರೇವಣ್ಣ ಅವರು ಇನ್ಚಾರ್ಜ್, ಇದು ಅನ್ಅಫಿಷಿಯಲಿ ರೇವಣ್ಣ ಅವರು ಹಾಸನದ ಇನ್ಚಾರ್ಜ್ ಆದ ನಂತರದಲ್ಲಿ ರೇವಣ್ಣ ಅವರ ಕುಟುಂಬ ಅಂದರೆ ಹಾಸನ, ಹಾಸನ ಅಂದರೆ ರೇವಣ್ಣ ಅವರ ಕುಟುಂಬ ಅನ್ನೋ ರೀತಿಯಲ್ಲಿ ಆಗಿ ಹೋಗಿತ್ತು. ಆದರೆ ಕೆಲವೇ ಕೆಲ ದಿನದ ಅಂತರದಲ್ಲಿ ಎಲ್ಲಿಂದ ಎಲ್ಲಿಗೆ ಬಂದು ನಿಲ್ತು ನೋಡಿ ರೇವಣ್ಣ ಅವರ ಕುಟುಂಬ. ಹೇಳ್ಕೊಳ್ಳಿಕ್ಕೆ ಮಾಜಿ ಪ್ರಧಾನಿಗಳ ಮಗ, ಮಿನಿಸ್ಟರ್ ಆಗಿದ್ದವರು, ಈ ರಾಜ್ಯದ ಮುಖ್ಯಮಂತ್ರಿಗಳ ಸಹೋದರ, ಇಷ್ಟು ಗಟ್ಟಿಯಾದ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವ ಫ್ಯಾಮಿಲಿಯ 4ಕ್ಕೆ 4 ಮಂದಿ ಕೂಡ ಆರೋಪಿಯ ಸ್ಥಾನದಲ್ಲಿ ನಿಂತಿದ್ದಾರೆ. ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯ ಹಾಗೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋದ್ರು, ಬೇಲ್ ಮೇಲೆ ಆಚೆ ಇದ್ದಾರೆ. ಅವರ ಪತ್ನಿ ಭವಾನಿ ರೇವಣ್ಣ ಕಿಡ್ನಾಪ್ ಪ್ರಕರಣದಲ್ಲಿ ಇನ್ನೇನು ಹೋಗೇ ಬಿಟ್ರು ಜೈಲಿಗೆ ಅನ್ನೋ ಸಂದರ್ಭದಲ್ಲಿ ಸದ್ಯದಲ್ಲೇ ಬಚಾವಾಗಿದ್ದಾರೆ. ಅವರು ಕೂಡ ಜಾಮೀನ್ ಮೇಲಿದ್ದಾರೆ ಆಚೆ. ಮತ್ತೋರ್ವ ಪುತ್ರ, ಘನತೆವೆದ್ದ ಮಾಜಿ ಸಂಸದ, ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅನ್ನೋದಕ್ಕೆ ಮೂರು ಕೇಸ್ಗಳನ್ನ ದಾಖಲಿಸಿಕೊಂಡು ಸದ್ಯಕ್ಕೆ ಇದೇ ಪರಪ್ಪನ ಅಗ್ರಹಾರ ಜೈಲ್ ಪಾಲಾಗಿದ್ದಾರೆ. ಅಲ್ಲಿಗೇನೆ ಹೋಗ್ತಿದ್ದಾರೆ ಅವರ ಮತ್ತೋರ್ವ ಸಹೋದರ ಸೂರಜ್ ರೇವಣ್ಣ ಅವ್ರ ಮೇಲೆ ಈ ಕೇಳೋಕ್ ಸಿಕ್ಕಿರೋದು ಇದೆಲ್ಲದಕ್ಕಿಂತ ಅತ್ಯಂತ ಗಂಭೀರವಾದ ಆರೋಪ. ಒಪ್ಪಿತವಲ್ಲದ ಸಲಿಂಗ ಕ್ರಿಯೆಗೆ ಒತ್ತಾಯಿಸಿದ್ರು. ಅದರಲ್ಲೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಅನೇಕ ದಿನಗಳಿಂದ ಸೂರಜ್ ರೇವಣ್ಣ ಅವರ ಜೊತೆಯಲ್ಲೇ ಓಡಾಡ್ಕೊಂಡಿದ್ದಾತನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ರು ಅನ್ನೋ ಗಂಭೀರ ಆರೋಪ ಸೂರಜ್ ರೇವಣ್ಣ ಅವರ ಮೇಲೆ ಬಂತು. ಅಲ್ಲಿಗೆ ರೇವಣ್ಣ ಅವರ ಕುಟುಂಬಕ್ಕೆ ಮತ್ತೊಂದು ದೊಡ್ಡ ಆಘಾತ. ಹೇಗೆ ಪ್ರಕರಣ ದಾಖಲಾಯಿತು, ಎಲ್ಲಿವರೆಗೂ ಬಂದು ನಿಂತಿದೆ, ಇದರ ಒಂದು ವರದಿ ಇದೆ, ಗಮನಿಸಿ. ಸುಳಿ, ಸಲಿಂಗ ಕಾಮದ ಸುಳಿ. ಎಂಎಲ್ಸಿ ಸೂರಜ್ ರೇವಣ್ಣ ಸಲಿಂಗ ಕಾಮದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಜೆಡಿಎಸ್ ಕಾರ್ಯಕರ್ತನಿಗೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಅಂಧರಾಗಿದ್ದಾರೆ. ಐಪಿಸಿ ಸೆಕ್ಷನ್ 377 ಅಡಿ ಅರೆಸ್ಟ್ ಆಗಿದ್ದಾರೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ನಿನ್ನೆ ಸಂತ್ರಸ್ತ ಸೂರಜ್ ವಿರುದ್ಧ ದೂರು ದಾಖಲಿಸಿದ್ರು. ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಕೊಲೆ ಬೆದರಿಕೆ ಹಾಕಿರುವುದಾಗಿ ದೂರಿದ್ದಾರೆ. ಸೂರಜ್ ವಿರುದ್ಧದ ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ವಹಿಸಿದೆ. ಬಿಕೆ ಸಿಂಗ್ ತನಿಖೆಯ ಹೊಣೆ ಹೊತ್ತಿದ್ದಾರೆ. ಇದೇ ದೂರಿನ ಆಧಾರದಲ್ಲಿ ನಿನ್ನೆ ಸಂಜೆ ಸೂರಜ್ ರೇವಣ್ಣರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಮೊದಲಿಗೆ ಹಾಸನ ಸೆಂಟ್ ಠಾಣೆಗೆ ಕರೆತಂದು ರಾತ್ರಿ ಇಡೀ ವಿಚಾರಣೆಗೆ ಒಳಪಡಿಸಿದ್ರು. ಬೆಳಗಿನ ಜಾವ ಅಧಿಕೃತವಾಗಿ ಅರೆಸ್ಟ್ ಮಾಡಿ ಹಾಸನ ಹಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಿದ್ರು. ಮಧ್ಯಾಹ್ನದ ಬಳಿಕ ಸೂರಜ್ ರೇವಣ್ಣರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು ಬೆಂಗಳೂರಿಗೂ ಕರೆತಂದ್ರು. ಈ ನೆಲದ ಕಾನೂನು ನಾನು ಏನು ನನ್ನ ಮೇಲೆ ಆಪಾದನೆ ಇದೆ, ಅದ್ರ ಬಗ್ಗೆ ಯಾವ ಆಪಾದನೆ ಇದೆಯೋ ಆ ಆಪಾದನೆ ಬಗ್ಗೆ ಅವರೇ ಯಾವ ರೀತಿ ತನಿಖೆ ಮಾಡಬೇಕು, ನೀವು ನಾನು ಈ ನೆಲದ ಕಾನೂನಿಗೆ ನಾನು ಬೆಲೆ ಕೊಡಬೇಕು ಅಂತೇಳಿ ಬಂದಾಗ ಅವರನ್ನು ಕಸ್ಟಡಿಗೆ ತೊಗೊಂಡಿದ್ದಾರೆ. ಕಸ್ಟಡಿಲಿದ್ದಾಗ ನಾವು ಅವರನ್ನು ನೋಡಲಿಕ್ಕೆ ಬರಲ್ಲ. ನಾವು ಕೇಳಿದ್ವಿ ಯಾವ ಕಾರಣಕ್ಕೋಸ್ಕರ ಏನು ಅಂತ ಪೊಲೀಸವ್ರು ಕೇಳಿದ್ವಿ. ಅವರು ಪೊಲೀಸ್ ಕಸ್ಟಡಿಲಿದ್ದಾರೆ ಅಂತ ಕೇಳಿದ್ರು. ಮಾಹಿತಿ ಎಲ್ಲ ಕೇಳಿದ್ವಿ, ಯಾತಕ್ಕೋಸ್ಕರ ನೀವು ಅವರನ್ನು ಕಸ್ಟಡಿಗೆ ತೊಗೊಂಡಿದ್ದೀರಾ, ಏನು ವಿಚಾರ ಅಂತೆಲ್ಲ ಕೇಳಿದ್ವಿ. ಇನ್ನು ಸೂರಜ್ ವಿರುದ್ಧ ದೂರು ನೀಡಿರುವ ಸಂತ್ರಸ್ತನಿಗೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿದ್ರು. ಸತತ 2 ಗಂಟೆಗಳ ಕಾಲ ಸಂತ್ರಸ್ತನ ಆರೋಗ್ಯ ತಪಾಸಣೆ ಮಾಡಿದ್ರು. ಸದ್ಯ ಸೂರಜ್ ರೇವಣ್ಣರನ್ನ ಪೊಲೀಸರು ಬೆಂಗಳೂರಿಗೂ ಕರೆತಂದಿದ್ದಾರೆ. ನೇರವಾಗಿ ಸಿಐಡಿ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ತನಿಖೆ ಬಳಿಕವಷ್ಟೇ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಹೊರಬರಲಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.